ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪೇಠ ಅಮ್ಮಾರಪುರ ಗ್ರಾಮದಲ್ಲಿ ದಿವಂಗತ ಶ್ರೀ ರಾಜ ವೆಂಕಟಪ್ಪ ನಾಯಕನವರ 67ನೆಯ ಜನ್ಮದಿನದ ಪ್ರಯುಕ್ತ ಪೇಠ ಅಮ್ಮಾಪುರ ಗ್ರಾಮದಲ್ಲಿ ಇಂದು ದಿವಂಗತ ಶ್ರೀ ರಾಜ ವೆಂಕಟಪ್ಪ ನಾಯಕನವರ ನಾಮಫಲಕ ಉದ್ಘಾಟನೆ ಹಾಗೂ ಬೃಹತ್ ಗಾತ್ರದ ಕಟೌಟ್ ನಿರ್ಮಾಣ ಮಾಡಿ ಹಾಲಿನ ಅಭಿಷೇಕ ಪುಷ್ಪಾಭಿಷೇಕ ಮಾಡಿ ಕೇಕ್ ಕತ್ತರಿಸಿ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಪೇಠ ಅಮ್ಮಾಪುರ ಗ್ರಾಮವು ಅವರಿಗೆ ತವರು ಮನೆ. ಹಾಗಾಗಿ ಇಂದು ಬಹಳ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ದಿವಂಗತ ರಾಜ ವೆಂಕಟಪ್ಪ ನಾಯಕನವರ ಆತ್ಮೀಯರಾದ ಸಹೋದರ ಸ್ವರೂಪರಾದ ವಿಠಲ ಯಾದವ್ ಅವರ ಅಭಿಮಾನಿ ಬಳಗ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಯಾರಿ ಮಾಡಲಾಯಿತು. ಇಂದು ತಾಲೂಕಿನಾದ್ಯಂತ ರಾಜ ವೆಂಕಟಪ್ಪ ನಾಯಕ ಅವರ ಅಭಿಮಾನಿ ಬಳಗ ಹರಿದು ಬಂದಿತ್ತು. 37 ವರ್ಷಗಳಿಂದ ರಾಜ ವೆಂಕಟಪ್ಪ ಅವರಿಗೆ ಬೆನ್ನೆಲುಬಾಗಿ ಯಾವ ಸ್ಥಿತಿಯಲ್ಲೂ ಧೃಡಿಗೆಡದೆ ಅವರೊಂದಿಗೆ ಸದಾ ಜೊತೆಗೆ ಇರುತ್ತಿದ್ದರು. ಇಂದು ಅಗಲಿದ್ದ ನಮ್ಮ ನಾಯಕನನ್ನು ನೆನೆದು ಭಾವುಕರಾಗಿ ವಿಠಲ್ ಯಾದವ್ ಅವರು ದಿವಂಗತ ರಾಜ ವೆಂಕಟಪ್ಪ ನಾಯಕ ಅವರ ಒಡನಾಟದ ಬಗ್ಗೆ ಕುರಿತು ಇಂದು ಸವಿಸ್ತಾರವಾಗಿ ವಿವರಣೆ ನೀಡಿದರು. ರಾಜ ವೆಂಕಟಪ್ಪ ನಾಯಕರ 67ನೇ ಜನ್ಮೋತ್ಸವವನ್ನು ಇವತ್ತಿನ ಪೇಠ ಅಮ್ಮಾಪುರ ಗ್ರಾಮದ ಎಲ್ಲ ಹಿರಿಯರು, ಯುವ ಮಿತ್ರರು ಹಾಗೆ ಸಮಸ್ತ ಊರಿನ ಗ್ರಾಮಸ್ಥರು ಕೂಡಿ ಇವತ್ತಿನ ದಿವಸ ಪೇಠ ಅಮ್ಮಾಪುರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಎಲ್ಲ ಯುವಕರು ಮತ್ತು ಗ್ರಾಮದ ಹಿರಿಯರು ಕೂಡಿ ಇವತ್ತಿನ ದಿವಸ ವೆಂಕಟಪ್ಪ ನಾಯಕರ ಜನ್ಮೋತ್ಸವದ ಆಚರಣೆ ಮಾಡುವುದರ ಜೊತೆಗೆ ಅವರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಹಾಗೂ ಎಲ್ಲ ಸಾರ್ವಜನಿಕರಿಗೆ ಅನ್ನದಾಸೋಹದ ವ್ಯವಸ್ಥೆ, ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಯಿತು. ನಾಮಫಲಕವನ್ನು ವಿಜೃಂಭಣೆಯಿಂದ ಉದ್ಘಾಟಿಸಲಾಯಿತು. ಹಾಗೂ ಇವತ್ತಿನ ದಿವಸ ಈ ಗ್ರಾಮದ ಎಲ್ಲ ಹಿರಿಯರು ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಕಾರಣವೇನೆಂದರೆ, ರಾಜ ವೆಂಕಟಪ್ಪ ನಾಯಕರು 1987ರಲ್ಲಿ ಈ ಗ್ರಾಮದ ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ಟೈಮ್ನಲ್ಲಿ ನಾವು ಕೂಡ ಮಂಡಲ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೆ. ನಮ್ಮಿಬ್ಬರ ಒಡನಾಟ ಅವತ್ತಿನಿಂದ ಪ್ರಾರಂಭವಾಗಿ ಇವತ್ತಿಗೆ 38 ವರ್ಷಗಳು ಗತಿಸ್ತಾ ಇದ್ದವು. ಒಂದು ಹಿರಿಯನಾಗಿ, ಒಂದು ಸಹೋದರನಾಗಿ, ಒಂದು ರಾಜಕೀಯ ಗುರುವಾಗಿ ನಮ್ಮಿಬ್ಬರ ಸ್ನೇಹ 38 ವರ್ಷದಿಂದ ಇವತ್ತಿನ ದಿವಸ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಅವ್ರ ಜೊತೆಗೆ ರಾಜಕೀಯದಲ್ಲಿ ಜೊತೆಯಾಗಿ ಕೈ ಜೋಡಿಸಿ ನಾವು ಇವತ್ತಿನ ದಿವಸ ಅವ್ರ ಜೊತೆಗೆ ಕೆಲಸ ಮಾಡಿದ್ದೇನೆ. ಅದಲ್ಲದೆ ಯಾವತ್ತೂ ನಮ್ಮ ಗ್ರಾಮದ ಜನ ಅವರಂದರೆ ಪ್ರೀತಿ ವಿಶ್ವಾಸ ನಮ್ಮ ಗ್ರಾಮದ ಜನರಿಗೆ. ಯಾಕಂದರೆ ಅವನ ಈ ರಾಜಕೀಯ ಜೀವನ ಅಂದರೆ ಇಲ್ಲಿಂದ ಪ್ರಾರಂಭವಾಗಿರೋದ್ರಿಂದ ಅವರ ರಾಜಕೀಯ ತವರೂರು ಅಂದರೆ ಪೇಠ ಅಮ್ಮಾಪುರ ಅಂತೇಳಿ ಅವರು 38 ವರ್ಷ ಸತತವಾಗಿ ಹೇಳಿಕೊಂಡಂತಲೇ ಬರ್ತಿದ್ರು. ಕಾರಣ ಅವರು ಇವತ್ತಿನ ದಿವಸ ನಮ್ಮೆಲ್ಲರಿಗೆ ಈ ತಾಲೂಕಿನಲ್ಲಿ ಒಂದು ದೊಡ್ಡ ಆಸ್ತಿಯನ್ನು ಕೊಟ್ಟು ಹೋಗಿದ್ದಾರೆ.
ದೊಡ್ಡ ಆಸ್ತಿ ಅಂದರೆ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಅವರನ್ನು ನಮ್ಗೆ ಬಿಟ್ಟು ಹೋಗಿದ್ದಾರೆ. ಆ ಉಳಿದಂಥ ಲಕ್ಷಾಂತರ ಜನ ಅಭಿಮಾನಿಗಳ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸುತ್ತಾ ಅವ್ರ ಮಕ್ಕಳನ್ನು ಇವತ್ತಿನ ದಿವಸ ರಾಜಕೀಯದಲ್ಲಿ ಮುನ್ನಡೆಸ್ತಾ ಇದ್ದೇವೆ. ನಾವೆಲ್ಲರೂ ಇಡೀ ತಾಲೂಕಿನ ಬಿಟ್ಟು ಹೋದಂಥ ಆಸ್ತಿ ಮತ್ತು ಬಿಟ್ಟು ಹೋದಂಥ ಜನರ ಪ್ರೀತಿ ವಿಶ್ವಾಸದಿಂದ ಮುಂದಿನ ದಿನಮಾನಗಳಲ್ಲಿ ನಾವು ಅವರು ರಾಜಕೀಯ ಅವರ ಮಕ್ಕಳ ರಾಜಕೀಯ ಭವಿಷ್ಯ ಮತ್ತು ಕೈಫಲ ಪಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಒಳಗೆ ಅಂಥ ವ್ಯಕ್ತಿಗಳು ಸಿಗಬೇಕಾದ್ರೆ ಭಾಳ ಅಪರೂಪ ಅದ. ಅಂಥ ವೆಂಕಟಪ್ಪ ನಾಯ್ಕನ ಕಳ್ಕೊಂಡಂಥದ್ದು ನಮ್ಮ ಸುರಪುರ ತಾಲೂಕಿಗೆ ಇದೊಂದು ದೊಡ್ಡ ತುಂಬಲಾರದಷ್ಟು ನಷ್ಟ ಐತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಅವರು ಯಾವ ಥರ ಅಭಿಮಾನಿಗಳು ಗಳಿಸ್ಯಾರ ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ತಾಲೂಕಿನಲ್ಲಿ ಘಟಾನುಘಟಿಗಳು ಚುನಾವಣೆಯಲ್ಲಿ ಬಂದು ಕೂಡ ಏನು ತಿಪ್ಪರು ಲಗಾಕಿದ್ರು ಕೂಡ ಗೆಲ್ಲಕ್ಕಾಗಲಿಲ್ಲ. ಇವತ್ತು ವೆಂಕಟಪ್ಪ ನಾಯ್ಕ ಅವರು ಮಾಡಿದಂಥ ಕೆಲಸಗಳು ಮೆಚ್ಚಿ ಇವತ್ತು ಅವ್ರ ಮಗನ ಮತ್ತೆ ಒಳ್ಳೆ ಆ ಸ್ಥಾನಕ್ಕೆ ಕೂಡಿಸುವಂಥ ಜನ ನಮ್ಮ ಸುರಪುರ ತಾಲೂಕದ ಸ್ವಾಭಿಮಾನ ಜನ ಅಂತೇಳಿ ಮತ್ತೊಂದು ಬಾರಿಗೆ ಪ್ರೂವ್ ಮಾಡಿಕೊಟ್ರು. ಯಾಕೆ ಈ ಮಾತು ಹೇಳ್ತೀವಪ್ಪ ಅಂತಂದ್ರೆ ಇವತ್ತು ಚುನಾವಣೆ ಒಳಗೆ ಏನೇನೋ ಆಮಿಷಗಳು ಹೊಡ್ಡಿಸ್ತಾರೆ. ಅಂಥದ್ರೊಳಗೆ ಇವತ್ತು ಒಬ್ಬ ತಂದೆ ಸತ್ತ ಮಗ ಅದು ನೋಡ್ರಿ ಸತ್ತ ಒಂದು 3 ತಿಂಗಳಾಗಿರ್ಲಿಕ್ಕಿಲ್ಲ ಅನಿಸ್ತದ. ಅವಾಗೆ ಉಪಚುನಾವಣೆ ಡಿಕ್ಲೇರ್ ಆಯ್ತು ಲೋಕಸಭಾ ಸಂದರ್ಭದಾಗ. ಅಂಥ ಹೊತ್ತಿನಾಗ ಕೂಡ ಅವತ್ತು ವೆಂಕಟಪ್ಪ ನಾಯ್ಕ ಅವರು ಮಾಡಿದಂಥ ಕೆಲಸ ಅವತ್ತು ನಮಗೆ ಅವ್ರಿಗೆ ಒಳ್ಳೇದು ಮಾಡ್ಯಾರ, ನ್ಯಾಯತ್ವದ ಮನುಷ್ಯ ಅಂತ ತಿಳ್ಕೊಂಡು ಅವ್ರ ಮಗನಿಗೆ ಆರಿಸ್ತವಂಥ ಕೆಲಸ ಮಾಡಿದ್ರು. ಇವತ್ತು ಆರ್ಕೆಯನ್ನು ಕುಟುಂಬ ಅಂದ್ರೆ ರಾಜ ಕುಮಾರ ನಾಯ್ಕನವರಿಂದನೂ ಕೂಡ ಸುರಪುರ ತಾಲೂಕು ಅಭಿವೃದ್ಧಿ ವಿಚಾರದಲ್ಲಿ ಬಂದಿದೆ. ಅದಾನಂತರ ರಾಜ ವೆಂಕಟಪ್ಪ ನಾಯ್ಕನವರು, ಈಗ ರಾಜ ವೇಣುಗೋಪಾಲ್ ನಾಯ್ಕ ಅವರು ಸುರಪುರ ತಾಲೂಕದ ಶಾಸಕರಾಗಿ ಅವರ ತಂದೆಯ ಮಾರ್ಗದಲ್ಲಿ ಮತ್ತು ಹಿರಿಯರಾದಂಥ ಶ್ರೀ ವಿಠ್ಠಲ ಯಾದವಣ್ಣವರು ಮತ್ತು ಯಂಕೂಬ್ ಸೌಕರ್ ಅವರು ಮತ್ತು ಸುರಪುರ ತಾಲೂಕಿನ ಅನೇಕ ಮುಖಂಡರ ಮಾರ್ಗದರ್ಶನದಲ್ಲಿ ಒಂದು ಅಭಿವೃದ್ಧಿ ಹತ್ರ ಸುರಪುರ ಸಾಗುತ್ತಿದೆ ಅನ್ನುವಂಥ ಹೇಳ್ತಾ ತುಂಬ ಖುಷಿ ಆಗ್ತಿದೆ. ಇವತ್ತು ಸುರಪುರ ತಾಲೂಕಿನಾದ್ಯಂತ ಎಲ್ಲ ರಾಜ ವೆಂಕಟಪ್ಪ ನಾಯ್ಕನ ಅಭಿಮಾನಿಗಳು ಏನದಾರ, ಇವತ್ತು ಕಾಂಗ್ರೆಸ್ ಮುಖಂಡರುಗಳು ಏನದಾರ, ಯುವಕರು ಏನದಾರ, ಎಲ್ಲರೂ ಕೂಡ ದಿವಂಗತ ರಾಜ ವೆಂಕಟಪ್ಪ ನಾಯ್ಕ ಅವರ ಮಗನಿಗೆ ಆಶೀರ್ವಾದ ಇರ್ತದೆ. ನಮ್ಮೂರಿನಲ್ಲಿ ಇವತ್ತು ಇಷ್ಟೊಂದು ಆಗ್ಬೇಕಾಗಿತ್ತಂದ್ರೆ ಇವತ್ತು ವಿಠ್ಠಲ ಯಾದವಣ್ಣವರ ಮಗನಾಗಿರ್ತಕ್ಕಂಥ ಶ್ರೀ ಮಹೇಶ್ ವಿ ಯಾದವಣ್ಣವರು ಭಾಳ ಯುವಕರು ಒಂದು ದೊಡ್ಡ ಪಡೆನೇ ಕಟ್ಟಿರ್ತಕ್ಕಂಥದ್ದು. ತಾಲೂಕಿನೊಳಗೆ ಇವತ್ತು ಚುನಾವಣೆಗಿಂತ ಮುಂಚೆ ವೆಂಕಟಪ್ಪ ನಾಯ್ಕ ಇದ್ದಂಥ ಸಂದರ್ಭದಲ್ಲಿ ಪೇಟಮ್ಮಾಪುರದಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಪಾದಯಾತ್ರೆ ಹೋದಂಥವ್ರು ಬರಿಗಾಲಿನಲ್ಲಿ. ಯಾಕಂದ್ರೆ ವೆಂಕಟಪ್ಪ ನಾಯ್ಕನ ಫೋಟೋ ಹಿಡ್ಕೊಂಡು ಆಗಿನ ಕಾಲದಲ್ಲಿ ಬಿಸಿಲಿನಲ್ಲಿ ಕೂಡ ನಡ್ಕೊಂತ ಹೋಗಿ ಪಾದಯಾತ್ರೆ ಮುಡಿಸಿದ್ರು. ಆದ್ರೆ ಆ ದೇವ್ರಿಗೆ ಯಾಕೋ ಏನು ಅನಿಸ್ಲಿಲ್ಲ, ಮತ್ತೆ ಒಳ್ಳೆ ಅವ್ರನ್ನ ಕಿತ್ಕೊಳ್ಳೋಂಥ ಕೆಲಸ ಆಯ್ತು. ಅದಾದ ನಂತರ ಅವ್ರ ಮಗನ ಚುನಾವಣೆಯಲ್ಲಿ ಕೂಡ ರಾತ್ರಿ ಆಗಲ್ಲ ಅನ್ನೋದೇ ತಮ್ಮ ಚುನಾವಣೆಯಲ್ಲಿ ಇಷ್ಟು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಮಹೇಶ್ ಅಣ್ಣದವರು ಭಾಳ ಈ ಭಾಗದಲ್ಲಿ ಎಲ್ಲ ಯುವಕರನ್ನ ಕರೆಸಿ ಒಂದುಗೂಡಿಸಿ ಅವರಲ್ಲಿ ಜಾತಿ ಭೇದ ಅನ್ನುವಂಥದ್ದಿಲ್ಲ, ಎಲ್ಲರೂ ನಮ್ಮ ತಮ್ಮದವರು ಅಣ್ಣದವರು ಅನ್ನುವಂಥ ರೀತಿಯಲ್ಲಿ ಇಟ್ಕೊಂಡು ಎಲೆಕ್ಷನ್ ಕೆಲಸ ಮಾಡಿ ಎಲ್ಲರೂ ಗೆಲ್ಲಿಸುವಂಥ ಕೆಲಸ ಮಾಡಿದರು. ಇಂಥ ಯುವ ನಾಯಕರು ಇರುವವರಿಗೂ ಎಲ್ಲ ಇಂಥಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಯುವಕರು ಮತ್ತು ಅಭಿಮಾನಿಗಳು ಯಾವತ್ತಿಲ್ಲ ಎಲ್ಲ ಒಗ್ಗೂಡಿಸುವಂಥ ಶಕ್ತಿ ಮಹೇಶ್ ವಿ ಯಾದವ್ ಅಣ್ಣವರಿಗಿದೆ. ಹಂಗಾಗಿ ಎಲ್ಲರೂ ಅವ್ರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ. ಮುಂದಿನ ಹುಟ್ಟುಹಬ್ಬದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ಪ್ಲಾನ್ ಕೂಡ ಅಣ್ಣವರಿಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದು ಒಪ್ಪಿಕೊಂಡಿದ್ದಾರೆ. ಈ ಬರುವಂಥ ದಿನಗಳಲ್ಲಿ ಅದನ್ನು ಕೂಡ ಮಾಡಿ ತೋರಿಸಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ಯುವಕರಾಗಿರ್ಬೋದು, ಅಮ್ಮಾಪುರಿನ ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು, ಇಲ್ಲಿ ರೈತ ವರ್ಗದವರು ಭಾಳಷ್ಟು ಮಹೇಶ್ ಅಣ್ಣವ್ರ ಮೇಲೆ ಅಭಿಮಾನಿಗಳು 2-3 ದಿನದಿಂದ ಕೆಲಸ ಬಿಟ್ಟು ಅವ್ರದೆಲ್ಲ ಟೀಮ್ ಆಗಿರ್ತಕ್ಕಂಥ ಸೋದರರು ಎಲ್ಲರೂ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಾರೆ. ಅವರೆಲ್ಲರಿಗೂ ಕೂಡ ರಾಜ ವೆಂಕಟಪ್ಪ ನಾಯ್ಕ ಅಭಿಮಾನಿಗಳ ಬಳಗ ಮತ್ತು ಊರ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಾಜ ವೆಂಕಟಪ್ಪ ನಾಯ್ಕ ಅವರು ಇಲ್ಲೇ ಇದ್ದರೂ ಕೂಡ ನಮ್ಮ ಜೊತೆ ಅದಾರ. ಅವ್ರು ಮಾಡಿದ ಕೆಲಸ ಕಾರ್ಯಗಳು ನಮ್ಮ ಜೊತೆ ಅದಾವ. ಅವ್ರ ಅಧಿಕಾರದಲ್ಲಿ ಆ ಕುಟುಂಬ ಸದಾ